ಈ ಕಾರ್ಯಕ್ರಮದ ಪ್ರಾಯೋಜಕರು ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ಮೈಸೂರು ಡಿಸೆಂಬರ್ 15. ಮೈಸೂರಿನ ಪ್ರತಿಷ್ಠಿತ ನೌಕೀಸ್ ಶಿಕ್ಷಣ ಸಂಸ್ಥೆಯ ವತಿಯಿಂದ ವಾರ್ಷಿಕ ಕ್ರೀಡಾ ದಿನವನ್ನು ಹಮ್ಮಿಕೊಳ್ಳಲಾಗಿತ್ತು. ನಗರದ ಕೆಎಸ್ಆರ್ಪಿ ಪೆರೇಡ್ ಮೈದಾನದಲ್ಲಿ ನಡೆದ ಕ್ರೀಡಾ ದಿನಾಚರಣೆಗೆ ಪರಿಸರ ಜಾಗೃತಿ ವೇದಿಕೆ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರಾದ ಡಾಕ್ಟರ್ ಮಹೇಂದ್ರ ಸಿಂಗ್ ಕಾಳಪ್ಪ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಕ್ರೀಡಾ ಜ್ಯೋತಿ ಬೆಳಗಿಸುವ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು. ಈ ವೇಳೆ ಮಹೇಂದ್ರ ಸಿಂಗ್ ಕಾಳಪ್ಪರವರಿಗೆ ವಿದ್ಯಾರ್ಥಿಗಳು ಗೌರವ ವಂದನೆ ಸಲ್ಲಿಸಿದರು. ಈ ಕಾರ್ಯಕ್ರಮದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಣ ಇಲಾಖೆಯ ಮೈಸೂರು ಜಿಲ್ಲಾ ನಿರ್ದೇಶಕರಾದ ಎಚ್.ಕೆ. ಪಾಂಡು, ನೌಕೀಸ್ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರಾದ ಶ್ರೀಮತಿ ಡಿ.ಎಸ್. ತರಕೇಶ್ವರಿ, ಸಂತೋಷ್ ಕನ್ವರ್, ಚಂದು ಕಾಳಪ್ಪ, ರಾಜ್ಯ ಭಾರತ್ ಸ್ಕೌಟ್ ಅಂಡ್ ಗೈಡ್ನ ಜಿಲ್ಲಾ ಸಂಘಟಕರಾದ ಡಾಕ್ಟರ್ ರಾಮ್ ಪ್ರಸಾದ್, ಡಾಕ್ಟರ್ ಸೌಮ್ಯ, ವ್ಯವಸ್ಥಾಪಕರುಗಳಾದ ಮಹೇಶ್, ಅನೂಪ್ ರವರು ಸೇರಿದಂತೆ ನೌಕೀಸ್ ಶಿಕ್ಷಣ ಸಂಸ್ಥೆಯ ಅಧ್ಯಾಪಕ ವೃಂದದವರು ಹಾಜರಿದ್ದರು. ನಮಸ್ಕಾರ, ನಾನು ತಾರಕೇಶ್ವರಿ, ನೌಕೀಸ್ ಎಜುಕೇಶನ್ ಸೆಂಟರ್ ಪ್ರಿನ್ಸಿಪಲ್. ನಾನು ಮೈಸೂರು ಸೆಂಟರ್. ಇವತ್ತು ನಮ್ಮ ಸ್ಕೂಲ್ನಲ್ಲಿ ಪ್ರಾಥಮಿಕ ಸ್ಕೂಲ್ ಸ್ಪೋರ್ಟ್ಸ್ ಕ್ರೀಡಾ ಪಂದ್ಯ. ಟುಡೇ ವಿ ಆರ್ ಹ್ಯಾವಿಂಗ್ ಪ್ರೈಮರಿ ಸ್ಕೂಲ್ ಸ್ಪೋರ್ಟ್ಸ್ and nursery kinder care sports. Our school specializes in sports integration with educational plan. NEP, NCF are both integrated into our syllabus. Our children and parents are very supportive, and today it is very important to have sports in all education. This is because this helps our students grow mindfully. So, okay. This time for guest we had called Sri Mahendra Singh Kalappa and Dr. Pandu, DDPI. Apart from that, Dr. M. Soumya, who is also our parent, and Ram Prasad sir, who is the in charge for Scouts and Guides for Mysore. All these people are patronage for our school, and they very enjoy our program. Enjoy our program here today in Sports Day. So it's so important that parents are so supportive. We are very happy to host this and very happy that so much of positive outlook has come this year for us. Thank you so much. ಇವತ್ತು ನೌಕೀಸ್ ವಿದ್ಯಾಸಂಸ್ಥೆ ಕಡೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನನಗೂ ಕೂಡ ವಿಶೇಷವಾಗಿ ಅತಿಥಿಯಾಗಿ ನನ್ನನ್ನು ಇಲ್ಲಿ ಬರೆ ಮಾಡ್ಕೊಂಡಿದ್ದಾರೆ. ನನಗೆ ತುಂಬಾನೇ ಖುಷಿ ಆಗುತ್ತೆ. ಯಾಕೆಂದ್ರೆ ಇದೇ ಶಾಲೆಯಲ್ಲಿ ನಮ್ಮ ಮಕ್ಕಳು ಕೂಡ ಇದೇ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ನನ್ನ ಒಂದು ಸೌಭಾಗ್ಯ ಈ ಒಂದು ಶಾಲೆಗೆ ಬಂದು ನಾನು ಅತಿಥಿಯಾಗಿ ನನ್ನನ್ನು ಬರಮಾಡ್ಕೊಂಡು ನನಗೆ ಒಂದು ಕಿರು ಸನ್ಮಾನವನ್ನು ಕೂಡ ಮಾಡಿ ಮತ್ತೆ ಅವರು ಒಂದು ಗಿಡ ಕೊಡುವ ಮೂಲಕ ನನ್ನನ್ನು ಬರಮಾಡ್ಕೊಂಡಿದ್ದಾರೆ. ತುಂಬಾನೇ ಖುಷಿ ಆಗುತ್ತೆ. ಮತ್ತೆ ಮಕ್ಕಳ ಕಾರ್ಯಕ್ರಮ ಅಂದ್ರೆ ನಾನು ಸಾಮಾಜಿಕವಾಗಿ ಒಂದು ಸಣ್ಣ ಪುಟ್ಟ ಪ್ರೋಗ್ರಾಮ್ಗೆಲ್ಲ ಹೋಗ್ತಾ ಇರ್ತೀನಿ. ಇದರಲ್ಲಿ ಇಲ್ಲೂ ಕೂಡ ನನಗೆ ತುಂಬಾನೇ ಒಂದು ಒಳ್ಳೆಯ ಮರ್ಯಾದೆ ಮಾಡಿ ಕಳಿಸಿದೆ. ಈಗಿನ ಮಕ್ಕಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಮಕ್ಕಳಿಗೆ ನೀವು ಅಂದರೆ ಮೊಬೈಲ್ ಯೂಸ್ ಮಾಡಬಾರ್ದು ಇಂಥ ಒಂದು ವಿಷಯಗಳನ್ನ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ? ಇವಾಗಿನ ಮಕ್ಕಳಲ್ಲಿ ಅಂದರೆ ದೊಡ್ಡವರು ಕೂಡ ಮೊಬೈಲ್ ಮೇಲೆ ತುಂಬಾನೇ ಒಂದು ಪ್ರಭಾವ ಬೀರಿದೆ. ಮೊಬೈಲ್ ಮೇಲೆ ದಯಮಾಡಿ ಮೊಬೈಲ್ನ ಪೋಷಕರು ಸ್ವಲ್ಪ ಅವ್ರು ಕಮ್ಮಿ ಮಾಡಿದ್ರೆ ಮಕ್ಕಳು ಕೂಡ ಅವರು ನಿಮ್ಮನ್ನ ನೋಡಿ ಅವರು ಕಲಿತಾರೆ. ಅದಕ್ಕೋಸ್ಕರ ದಯಮಾಡಿ ಮಕ್ಕಳಿಗೆ ಮೊಬೈಲ್ ಕೊಡೋಕೆ ಹೋಗ್ಬೇಡಿ. ಆದಷ್ಟು ಆಟ ಪಾಠಗಳು ನಮ್ಮ ಈ ಒಂದು ಆಟದ ರೀತಿ ಈ ತರ ಅವೇರ್ನೆಸ್ ಪ್ರೋಗ್ರಾಮ್ಗಳಿಗೆ ಇವಾಗೆಲ್ಲ ಮರೆಸೋಗಿದೆ. ಆಟಗಳು ಆಡೋದು ನಮ್ಮ ಕಾಲದಲ್ಲಿ ಇತ್ತು. ಆಟ ಆಡೋದು, ಲಗೋರಿ ಇರ್ಬೋದು, ಮತ್ತೆ ಪ್ರತಿಯೊಂದನ್ನು ಒಂದು ಕಬಡ್ಡಿ ಇರ್ಬೋದು, ಆ ಥರ ಎಲ್ಲ ದಯಮಾಡಿ ಇಲ್ಲಿ ಆಟದ ಕಡೆ ಎಲ್ಲರೂ ಒತ್ತು ಕೊಡಿ. ಮತ್ತೆ ಈ ಒಂದು ನೌಕೀಸ್ ಸಂಸ್ಥೆ ತುಂಬಾ ಉನ್ನತ ಮಟ್ಟಕ್ಕೆ ಬೆಳೆದಿದೆ. ಒಂದು 13ರಿಂದ 14 ವರ್ಷ ಆಯ್ತು. ಈ ಒಂದು ನೌಕೀಸ್ ಸಂಸ್ಥೆ ನಮ್ಮ ಗ್ರಾಮೀಣ ಪ್ರದೇಶಕ್ಕೆ ಬೇಕಾಗಿತ್ತು. ಈ ಒಂದು ನೌಕಿ ಶಾಲೆಯನ್ನು ಎಲ್ಲರೂ ನಮ್ಮ ಗ್ರಾಮೀಣ ಪ್ರದೇಶ ಸುತ್ತಮುತ್ತ ರೈತರ ಬಾಂಧವರು ಮತ್ತೆ ಸಾರ್ವಜನಿಕರು ಎಲ್ಲರೂ ಈ ಒಂದು ಶಾಲೆಯಲ್ಲಿ ಬಂದು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಕೇಳ್ತೀನಿ. ನನ್ನ ಹೆಸರು ಬನ್ನೂರಿನ ಮಹೇಂದ್ರ ಸಿಂಗ್ ಕಾಳಪ್ಪ. ನಮಸ್ಕಾರ. I request the in-charge teachers to take care of the students because they're coming near the dais. In-charge teachers to take care of the students. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಶ್ರೀಗರಿ ವಾರ್ತೆಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ.
ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ.